ಮೀಶೋಯಿಂದ ಒಂದು ಸ್ಟೀಲ್ ಚಾಪಿಂಗ್ ಬೋರ್ಡ್ ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಯಾಕೆಂದರೆ ವುಡ್ ಎಲ್ಲ ಒಂಥರ ಫಂಗಸ್ ಥರ ಆಗಿಬಿಡುತ್ತೆ. ಆಲ್ಮೋಸ್ಟ್ ಈಗ ನಾವು ಟೊಮೆಟೊ ಇದೆಲ್ಲ ಕಟ್ ಮಾಡ್ತೀವಿ, ಮಾಯ್ಶ್ಚರ್ ಬೇಗ ಅಬ್ಸರ್ವ್ ಮಾಡುತ್ತಲ್ಲ. ಸೊ ಇದು ಸ್ಟೀಲ್ ಚಾಪಿಂಗ್ ಬೋರ್ಡ್ ತುಂಬಾ ಚೆನ್ನಾಗಿದೆ. ಇದು ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದು ನಾನು ಮೀಶೋದಲ್ಲಿ ತರಿಸಿದ್ದು. ಸೊ ಮೀಶೋದಲ್ಲಿ ಒಂದು ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ನೀವು ಬೇಕಂದರೆ ಮೀಶೋದಲ್ಲಿ ತಗೊಳ್ಳಿ. ಇನ್ನೊಂದು ಪ್ರಾಡಕ್ಟ್ ನಾನು ಮೀಶೋದಿಂದ ತರಿಸಿದ್ದೆ. ಇದು ನೈಫ್ ಶಾರ್ಪ್ನರ್, ಚಾಕು ಮತ್ತು ಕುಬ್ಬು ಅಂತೆಲ್ಲ ಅದನ್ನೆಲ್ಲ ತುಂಬ ಚೆನ್ನಾಗಿ ಶಾರ್ಪ್ ಮಾಡುತ್ತೆ. ನಾನು ಈ ಚಾಕು ಅಂತೂ ನಾನು ಯೂಸೇ ಮಾಡ್ತಿರಲಿಲ್ಲ. ಯಾಕೆಂದರೆ ತುಂಬ ಶಾರ್ಪ್ ಇರಲಿಲ್ಲ ಇದು. ಸೊ ಅದಕ್ಕೋಸ್ಕರ ಮನೆ ಚಾಕುನೆಲ್ಲ ಎಸೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಒಂದು ಶಾರ್ಪ್ನರ್ ತರಿಸಿದೆ. ಇದೊಂದು ಸಖತ್ ಚೆನ್ನಾಗಿ ಶಾರ್ಪ್ ಮಾಡುತ್ತೆ. ಸೊ ಎಲ್ಲರ ಮನೆಯಲ್ಲೂ ಇದೊಂದಿದ್ರೆ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ. ಸೊ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ. ನನಗೆ ನಮ್ಮ ಅಕ್ಕ ಮಾಡೋ ಪಲಾವ್ ತುಂಬ ಇಷ್ಟ. ಸೊ ಇವತ್ತು ನಮ್ಮ ಅಕ್ಕ ಮಾಡೋ ರೀತಿ ಪಲಾವ್ ಮಾಡ್ತೀವಿ. ಬಟ್ ಆದರೂ ಅವಳು ಮಾಡುವಷ್ಟು ಟೇಸ್ಟ್ ಬರಲ್ಲ. ನಮ್ಮ ಅಕ್ಕನ ಮಕ್ಳಿಗಂತೂ ಅವಳು ಮಾಡೋ ಪಲಾವ್ ತುಂಬಾ ಇಷ್ಟ. ಅಷ್ಟು ಟೇಸ್ಟಿಯಾಗಿರುತ್ತೆ. ಅವಳೆಲ್ಲ ಮಸಾಲೆ ಸ್ವಲ್ಪ ರುಬ್ಬಿ ಮಾಡ್ತಾಳೆ. ಮೀಡಿಯಮ್ ಆಗಿ ಒಂಥರ ಸ್ಪೈಸಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಖಾರ ಮಾಡ್ತಿಲ್ಲ, ಯಾಕೆಂದರೆ ಮಕ್ಕಳಲ್ಲಿ ಸ್ವಲ್ಪ ಖಾರ ಆದರೆ ಹೋಗ್ತೀನಲ್ಲ. ಸೊ ಒಂದು ಮೀಡಿಯಮ್ ಆಗಿ ನಾನು ಸ್ವಲ್ಪ ಖಾರ ಹಾಕ್ತೀನಿ. ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ. ಏನು ಐಟಮ್ಸ್ ಇದೆ ಅಂದರೆ ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಹಾಕ್ತೀನಿ, ಒಂದು ಅರ್ಧ ಈರುಳ್ಳಿ ಅಷ್ಟೇ. ಆ್ಯಂಡ್ ಟೊಮೊಟೊನೂ ಅಷ್ಟೇ ಒಂದು ಸ್ವಲ್ಪ. ಆ್ಯಂಡ್ ಕಾಯಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೂ ಆಗುತ್ತೆ. ಆಮೇಲೆ ಸ್ವಲ್ಪ ಇದಕ್ಕೆ ಮೇಯ್ನಾಗಿ ಲವಂಗ ಹಾಕಲ್ಲ ಅವಳು. ಇದೇ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಲವಂಗ ಮಾತ್ರ ಹಾಕಿಲ್ಲ ಇದಕ್ಕೆ. ಆ್ಯಂಡ್ ಮೆಣಸು ಹಾಕಿದ್ದೀನಿ, ಮೆಣಸು ಮತ್ತು ಚಕ್ಕೆ ಇಷ್ಟ, ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 3 ಹಾಕಿದ್ದೀನಿ ಅಷ್ಟೇ. ಸೊ ಇಷ್ಟ ಹಾಕಿ ರುಬ್ಕೊಳ್ಳೋದು. ಮಾಮೂಲಿ ಒಗ್ಗರಣೆಗೆ ಹಾಕೋದು, ಎಲ್ಲ ತರಕಾರಿ ಹಾಕ್ಬಿಟ್ಟು. ಇದೊಂದು ಟೇಸ್ಟ್. ಸ್ವಲ್ಪ ಕಾಯಿ ಹಾಕಿದ್ದೀನಿ. ಕಾಯಿ ಏನು ಜಾಸ್ತಿ ಬೇಕಾಗಿಲ್ಲ. ಇಲ್ಲಿ ಈರುಳ್ಳಿ ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ. ಕಾಯಿ ಒಂದು ಸ್ವಲ್ಪ ಹಾಕಿದ್ದೀನಿ. ಸೊ ಇದು ಮಾತ್ರ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಅವಳು ಮಾಡೋ ಪಲಾವ್ ನಮಗಂತೂ ತುಂಬ ಇಷ್ಟ. ಆ್ಯಂಡ್ ಉದ್ದುದ್ರಾಗಿ ಅಕ್ಕಿ ಉದ್ದುದ್ರಾಗಿ ಮಾಡಲ್ಲ ಅಕ್ಕ, ಸ್ವಲ್ಪ ತೆಳ್ಳಗೆ ಮಾಡ್ತಾಳೆ ಪಲಾವ್. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಸೊ ಆಸೆಯಾಗಿ ಇವತ್ತು ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ. ನೋಡಿ, ಫುಲ್ ಗ್ರೀನ್ ಕಲರ್ ಆಗಿದೆ, ಫುಲ್ ಗಮ್ಮದಿದೆ, ತುಂಬಾ ಚೆನ್ನಾಗಿದೆ ಫ್ಲೇವರ್. ಈಗ ಬೇಗ ಎಲ್ಲ ಒಗ್ಗರಣೆಗೆ ಹಾಕಿದರೆ ಬೇಗ ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡಿ, ನಾನಿದು ಹೋಮ್ ಮೇಡ್ ಮನೇಲೇ ಮಾಡಿದ್ದು ಅರಿಶಿನ ಪುಡಿ. ಇದು ಅರಿಶಿನ ಗೊತ್ತಲ್ವ, ಅದನ್ನು ತಂದುಬಿಟ್ಟು ನಾನು ನೈಟ್ ಬಿಸಿನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಅದನ್ನು ಚೆನ್ನಾಗಿ ರುಬ್ಕೊಬಿಟ್ಟು, ತುಂಬ ಸಣ್ಣದಾಗಿ ರುಬ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಒಂದು ಮೀಡಿಯಮಾಗಿ ರುಬ್ಕೊಬಿಟ್ಟು ಅದನ್ನು ಒಣಗಾಕ್ಬಿಟ್ಟು ಬಿಸಿಲಲ್ಲಿ ಒಂದು 2 ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಿಸ್ದೆ. ಡ್ರೈ ಮಾಡಿಬಿಟ್ಟು ಆಮೇಲೆ ಮತ್ತೆ ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಎಲ್ಲ ಅದು ಒಂದರಾಡ್ಕೊಂಡೆ. ಸೊ ನೋಡಿ, ಇದು ಹೋಮ್ ಮೇಡ್. ಈಗ ನಾವು ಅಂಗಡಿಲಿ ತರೋದೆಲ್ಲ ತುಂಬ ಕಲರ್ಸ್ ಹಾಕಿರ್ತಾರೆ. ಅದನ್ನು ನಿಜವಾಗ್ಲೂ ಯೂಸ್ ಮಾಡಬೇಡಿ, ಅದು ಹೆಲ್ತಿಗೆ ನಿಜವಾಗ್ಲೂ ಒಳ್ಳೆಯದಲ್ಲ. ಆ್ಯಂಡ್ ಹೋಮ್ ಮೇಡ್ ಇದು ತುಂಬಾ ಈಸಿ ಮಾಡ್ಕೊಳ್ಳೋದು. ಇಲ್ಲಾಂದರೆ ನೀವು ಅರಿಶಿನ ತಂದುಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿ 1 kg ಮಿಲ್ ಮಾಡಿದ್ರೂ ಆಯಿತು. ನಾವೆಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಇದು ನೋಡಿ, ಹೋಮ್ ಮೇಡ್ ಅರಿಶಿನ ಹೇಗಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಒಂದು 5-10 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿದ್ದೀನಿ. ನೋಡಿಕೊಂಡು ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಮುಚ್ಚಳಕ್ಕೆ ಒಂದು ವಿಷಲ್ ಆದರೆ ಬಿಸಿಯಾಗಿರೋ ನಮ್ಮ ಅಕ್ಕ ಮಾಡಿದ ಥರನೇ ಪಲಾವ್ ರೆಡಿ ಆಗುತ್ತೆ. ಸಕ್ಕತ್ತಾಗಿರುತ್ತೆ. ಇದು ಎಸ್ಪೆಷಲಿ ಏನು ಸ್ಪೆಷಲ್ ಅಂದರೆ ಇದು ಸ್ವಲ್ಪ ಏನು ಉದ್ದುದ್ರಾಗಿರಬಾರ್ದು, ಸ್ವಲ್ಪ ತೆಳ್ಳಗಿರಬೇಕು, ಸ್ವಲ್ಪ ಗಂಜಿ ಥರ ಇರಬೇಕು. ಆಗಂತೂ ಇನ್ನೂ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬರುತ್ತೆ.
ಹಂಗೆ ಅಲ್ಲ. ನೋಡಿ ಹಸ್ಬೆಂಡ್ ಏನು ಮಾಡಲಿ ಅಂದ್ರೆ ಕಲ್ಸಕ್ಕೊಂದು ನೀಟಾಗಿ ಬಂದ್ಬಿಡ್ತಾರೆ. ವೆಜ್ ಬಿರಿಯಾನಿ ಕುಟ್ಬೇಡ ಹಂಗೆ. ಪಿಳ್ಳೆ ನೋಡು ಇಲ್ಲಿ. ಏಯ್ ವೆಜ್ ಬಿರಿಯಾನಿ ಕೊಡೋದಿಲ್ಲ. ಈ ಸೊಪ್ಪು ಸಾರನ್ನ ಹಿಂಗೆ ಇರೋ ಸರ್ ಎಲ್ಲ ನೋಡ್ಕೊಳ್ಳಿ. ಸೊಪ್ಪು ಸಾರನ್ನ ಹಿಂಗೆ ಟೇಸ್ಟ್ ಇಂಪಾರ್ಟೆಂಟ್. ನೋಡಿ ಈ ಥರ ಗ್ರೀನ್ ಕಲರ್ ಪಲಾವ್ ನಿಜವಾಗ್ಲೂ ಸಕ್ಕತ್ತಾಗಿದೆ. ನೀವು ಸಲ ಮನೇಲಿ ಟ್ರೈ ಮಾಡಿ. ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ನೀವು ಸಲ ಟ್ರೈ ಮಾಡಿ ಮನೇಲಿ. ಇವತ್ತು ಸಂಡೇ ಸ್ಪೆಷಲ್ ಏನಾದರೂ ಸ್ಪೆಷಲ್ ಮಾಡಬೇಕು. ಹೋದ ವಾರ ಮಲ್ಲಿಕಾ ರೆಸ್ಟೋರೆಂಟ್ ಬಿರಿಯಾನಿ ಹೋಗಿದ್ವಿ. ಅದ್ರ ಹಿಂದಿನ ವಾರ ನಾವು ಏನು ಮಾಡಿದ್ವಿ, ಮಟನ್ ಕೈಮಾ ಮಾಡಿದ್ವಿ. ಸೊ ಇವತ್ತು ಏನಾದರೂ ಬೇರೆ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಇವತ್ತು ಕಡುಬು ಮಾಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ಹುಂಗಾಕಿದೆ, ಕಡುಬಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಡುಬು ಮತ್ತು ಕೋಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ. ಸೊ ಆ ಕಾಂಬಿನೇಷನ್ ಎಸ್ಪೆಷಲಿ ಕಡುಬು ಅಂದರೆ ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ. ನನಗೆ ನಾರ್ಮಲ್ ತುಂಬ ಇಷ್ಟ ಅಂತ ಏನಿಲ್ಲ, ಇಷ್ಟ ಅಷ್ಟೇ. ಸೊ ಕೋಳಿ ಸಾಂಬಾರು ಕಡುಬು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ಕಡುಬಿಗೆ ಇಟ್ಟಿದ್ದೀನಿ, ಕಡುಬಿಗೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಇದ್ರ 4ರಷ್ಟು ನೀರು ಹಾಕ್ತೀನಿ. ಅಂದರೆ ಇದರಲ್ಲಿ 2 ಗ್ಲಾಸ್ ಅಂದರೆ ಇದರಲ್ಲಿ 4 ಗ್ಲಾಸ್ ನೀರು ಹಾಕ್ತೀನಿ. 4 ಕಾಲು ಹಾಕಿದ್ರು ಆಗುತ್ತೆ. ನೀವು ಯಾವ ಗ್ಲಾಸಲ್ಲಿ ಆದರೂ ತೊಗೊಳ್ಳಿ, ಅದ್ರ ಡಬಲ್ ಅಷ್ಟು ಸೇಮ್ ನಾವು ಅನ್ನ ರೈಸ್ ಮಾಡ್ತೀವಿ ಅಲ್ವಾ, ಎಷ್ಟು ನೀರು ಹಾಕ್ತೀವಿ ಅಷ್ಟೇ ಅದ್ರ ಡಬಲ್ ಅಷ್ಟು ಹಾಕಿದರೆ ಆಯಿತು. ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಅಕ್ಕಿ ಎಲ್ಲ ಸ್ವಲ್ಪ ನುಚ್ಚು ಮಾಡ್ಕೊಂಡಿದ್ದೀನಿ. ತುಂಬ ಏನು ನುಚ್ಚು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಇದು ಅಕ್ಕ ಸ್ವಲ್ಪ ಗದ್ದೆ ಅಕ್ಕಿ ಕೊಟ್ಟಿದ್ರು ಸಲ, ಅದನ್ನು ಹಾಗೆ ಇಟ್ಟಿದೆ. ಅದನ್ನೆಲ್ಲ ಸ್ವಲ್ಪ ತೊಳೆದು ಮತ್ತು ರೇಷನ್ ಅಕ್ಕಿ ಕೊಡ್ತಾರಲ್ಲ ಎಲ್ಲ ತೊಳೆದ್ಬಿಟ್ಟು, ಗದ್ದೆ ಅಕ್ಕಿಲಿ ಸ್ವಲ್ಪ ಮಣ್ಣೆಂಟೆ ಅಂತೀವಲ್ಲ, ಸೊ ಮಣ್ಣಿರುತ್ತೆ, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಅಂತ ಬಿಡಿಸಿದ್ದೀನಿ, ಒಂದು 3-4 kg. ಇದು ಸ್ವಲ್ಪ ಕಡುಬಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಕಡುಬು ಎಲ್ಲ ರೆಡಿ ಆಗಿದೆ. ಈಗ ಜಸ್ಟ್ ಉಂಡೆ ಮಾಡಿ ಇಡಬೇಕು ಅಷ್ಟೆ. ಸೊ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೊರಗಡೆ ಹೋಗಿ ಬಂದ್ಬಿಟ್ಟು ಆಮೇಲೆ ಮಾಡ್ತೀವಿ. ಆ್ಯಂಡ್ ಸಂಜೆ ಸಿದ್ಧಾಶ್ರಮ ವಿಜಯ್ ಬಂದಿದ್ದು ವಾಕ್ ಹೋಗೋಣ ಅಂತ. ಆಲ್ಮೋಸ್ಟ್ ನಾವು ತುಂಬ ದಿನ ಆಗಿತ್ತು ಅಲ್ಲಿ ಹೋಗಿ. ಸೊ ಸಂಜೆ ಮೇಲೆ ಬಂದಿದ್ದು ಒಂದು 4:15 ಒಂದು 5 ಗಂಟೆ 5:30 ಆಗಿತ್ತು. ಸೊ ಇಲ್ಲೇ ನಮಗೆ ಒಂದು ITI ನಿಯರ್ ಇದೆ ನಮ್ಮ ಮನೆಗೆ. ಸೊ ತುಂಬ ದಿನ ಆಗಿತ್ತು ಹೋಗಿ. ಸೊ ITIಗೆ ಎಲ್ಲ ಹೋದ್ವಿ. ಹಾಗೆ ಸ್ವಲ್ಪ ಕ್ರಿಕೆಟ್ ಆಡ್ಕೊಂಡು ಬರೋಣ ಅಂದ್ಬಿಟ್ಟು ನಮ್ಮ ಮನೇಲಿ ಕ್ರಿಕೆಟ್ ಬ್ಯಾಟ್ ಇತ್ತು, ಅದನ್ನು ತೊಗೊಂಡು ಬಾಲ್ ಎಲ್ಲೋ ಮಿಸ್ ಆಗಿತ್ತು. ಸೊ ಸಿದ್ಧ ಅಲ್ಲೇ ಬಾಲ್ ತೊಗೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ವಿ. ಯಾಕೆಂದರೆ ಡೈಲಿ ಹೋಗೋದಕ್ಕಾಗಲ್ಲ, ದಿನಕ್ಕೂ ನನಗೆ ಸ್ಕೂಲ್ ಇರುತ್ತೆ, ಅಷ್ಟೊಂದು ಟೈಮ್ ಸಿಗಲ್ಲ ಅವನಿಗೆ ಬಂದು ಹೋಗೋದು ಮಾಡೋದು. ಸೊ ಆಲ್ಮೋಸ್ಟ್ ಸ್ವಲ್ಪ ಸಂಡೇ ಕೆಲವು ಸಲ ನಾವು ಹೋಗ್ತೀವಿ ಹೊರಗಡೆ. ಅಲ್ಲಿ ನಡಿ ಬೇಡ, ನನಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಿಂದ್ರಲ್ಲಿ ಇಲ್ಲಿಗೆ ಬನ್ನಿ. ಜಯ ಒಳಗೆ ಇಟ್ಕೊ.
6:30 ನಾವು ಆಟ ಆಡಿದ್ವಿ ಅಲ್ಲೇ. ಎಲ್ಲರೂ ಸ್ವಲ್ಪ ಹಿಂಗೆ ಚೆನ್ನಾಗಿ ಕಾಣುತ್ತೆ. ಆಡಿದ್ರು. ಮನೆಗೆ ಬರೋದಕ್ಕೆ 6:37 ಆಗಿತ್ತು. ಹಾಯ್ ಮಾಡು, ಹಾಯ್ ಮಾಡು. ಪ್ಲೈನ್ ಕಿಸ್, ಪ್ಲೈನ್ ಕಿಸ್, ಪ್ಲೈನ್ ಕಿಸ್. ಓ ವೆರಿ ಗುಡ್. ಇಲ್ಲಿ ಸುಂದ್ರಿ ನೋಡು, ಇಲ್ಲಿ ಮಧ್ಯಾಹ್ನ ನಾವು ಸ್ವಲ್ಪ ಪಲಾವ್ನ ತಿಂದ್ಕೊಂಡ್ವಿ. ಆ್ಯಂಡ್ ಸಂಜೆಗೆ ಚಿಕನ್ ಸಾಂಬಾರು ರೆಡಿ ಮಾಡಿದೆ. ಆ್ಯಂಡ್ ಸಿದ್ಧ, ಶಿಲ್ಪ, ವಿಜಯ್ ನಾವು ಏನು ಮಾಡೇ ಇರಲಿಲ್ಲ. ನನಗೆ ತುಂಬ ದಿನ ಆಗಿತ್ತು ಎಲ್ಲ ಸೇರ್ಕೊಂಡು ಮಾಡಿ. ಸೊ ಅದಕ್ಕೆ ಇಲ್ಲೇ ಮಾಡೋಣ, ಕಡುಬು ಮಾಡಿದ್ದೀನಿ ಅಂತ ಅವ್ರನ್ನ ಉಳಿಸ್ಕೊಂಡೆ. ತಡಿ ಒಂದು ನಿಮಿಷ. ಆಮೇಲೆ ಚಿಕನ್ ಸಾಂಬಾರು ಮಾಡಿದೆ. ಚಿಕನ್ ಸಾಂಬಾರು ಮಾಡಿ ಆಲ್ರೆಡಿ ಮಾಡಿದ್ದೆ ನಾನು. ವೆಯ್ಟ್ ಕುಂದೆ, ನಾನು ಮಾತಾಡ್ತಿದ್ದೀನಿ. ಏನು ಮಾತಾಡ್ತೀಯ ನೋಡೋಲ್ಲ ನೀನು? ಓಕೆ. ಸೊ ಸಾಂಬಾರು ಮಾಡಿದೆ, ಅನ್ನ ಮಾಡಿದ್ದೀನಿ. ಬಟ್ ಏನಾಯ್ತು, ಸಿದ್ಧ, ಶಿಲ್ಪ ಅವ್ರ ಮನೇಲಿ ಮಟನ್ ಸಾಂಬಾರು ಮಾಡಿದರು. ಸ್ವಲ್ಪ ಮಟನ್ ಸಾಂಬಾರು ಪೀಸಸ್ ಇತ್ತು, ಅದನ್ನು ಅವ್ರು ತಂದಿದ್ರು. ಆ್ಯಂಡ್ ಅದು ಮತ್ತು ಚಿಕನ್ ಸಾಂಬಾರು ಆಗೋಯ್ತು, ಎಲ್ರಿಗೂ ಸರಿ ಹೋಯಿತು. ಹರ್ಷ ಸ್ವಲ್ಪ ಕೆಜಿ ತಂದಿದ್ದ, ಸ್ವಲ್ಪ ತಂದಿದ್ರು. ಸೊ ಎಲ್ಲ ಆಯಿತು ಕಡುಬು. ಅನ್ನ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಮಾಡಿದರು. ಸೊ ಸಿದ್ಧ ಸ್ವಲ್ಪ ಅನ್ನ ತಂದುಕೊಟ್ರು. ಬಟ್ ನಾನು 3-4 ಲೋಟ ಹಾಕಿದೆ. ಬಟ್ ಅದು ಹಾಗೆ ಉಳಿತು. ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಳ ಅಂತ ಸುಮ್ಮನಾದ್ವಿ. ಚಿಕನ್ ಸಾಂಬಾರು ರೆಡಿ ಆಯಿತು. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೆ, ಯಾಕೆಂದರೆ ಕಡುಬಿಗೆ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಫಾರಮ್ ಕೋಳಿ ತೊಗೊಬರೋದು ಸ್ವಲ್ಪ ದೂರ ಇಲ್ಲಿ ನಮ್ಮ ಮನೆಯಿಂದ. ಸೊ ಅದಕ್ಕೆ ಹರ್ಷ ಮಾಮೂಲಿ ಚಿಕನ್ ತಂದರು. ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿದೆ, ಏಕೆಂದರೆ ಅವ್ರಿಗೆ ರೊಟ್ಟಿ ಇಷ್ಟ. ಮಂಗಳವಾರ ಸ್ವಲ್ಪ ಸಾಂಬಾರು ಉಳ್ಕೊಂಡ್ರೆ ಅಕ್ಕಿ ಮಿಲ್ಗೆ ಹಾಕಿಸ್ಕೊಬಂದ್ರಲ್ಲ, ಅಕ್ಕಿ ರೊಟ್ಟಿ ಮಾಡೋಣ ಅಂತ ಸುಮ್ಮನೆ. ಆ್ಯಂಡ್ ಕಡುಬಿಗೆ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕಾಗುತ್ತೆ, ಸ್ವಲ್ಪ ಶಾರ್ಟೇಜ್ ಆದರೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಸಾಂಬಾರು ಸ್ವಲ್ಪ ಖಾರ ಆಗಿದೆ. ಚುಚೂರ ಫುಲ್ ಹೋಮ್ವರ್ಕ್ ಮಾಡಿರಲಿಲ್ಲ. ಸೊ ಅವನಿಗೆ ನಾನು ಹೋಮ್ವರ್ಕ್ ಕೊಟ್ಟೆ. ಬಟ್ ನೀನು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ನಾನು ಸ್ವಲ್ಪ ಅದಕ್ಕೆ ಬ್ಯುಸಿ ಆಗುತ್ತೆ. ಸೊ ಅವ್ರಿಗೆ ಕೊಟ್ಟೆ. ಹರ್ಷ ಸಿದ್ಧ ಅಲ್ಲೇ ಕುತ್ಕೊಂಡು ಹೇಳ್ಕೊಂಡು ಮಾಡಿಸಿದ್ರು ಬೇಗ. ಆ್ಯಂಡ್ ನಮ್ಮ ಸುಂದ್ರಿಗೆ ಊಟ ಮಾಡಿಸೋದು ಸ್ವಲ್ಪ ಲೇಟು. ಸೊ ವಂಚಿಕಾಗಿ ಅವರಮ್ಮ ಊಟ ಮಾಡಿಸ್ತಾ ಇದ್ರು. ನಿಧಾನಕ್ಕೆ ಕಡುಬು ಹಾಕ್ಕೊಟ್ಟಿದ್ದೆ. ಅವಳಿಗೆ ಕಡುಬು ಸ್ವಲ್ಪ ಇಷ್ಟಪಡ್ತಾಳೆ, ಕಡುಬಾದರೆ ಸ್ವಲ್ಪ ತಿಂತಾಳೆ. ಸೊ ಅದಕ್ಕೆ ಸುಸ್ತಾಯ್ತಾ ಮೊದಲೇ ಅವಳು ತಿನ್ನಿಸ್ತಾ ಇದ್ರು. ಆಮೇಲೆ
ಅಡುಗೆ ಎಲ್ಲ ರೆಡಿಯಾಗಿ ನಾವೆಲ್ಲರೂ ಮಾಡ್ಕೊಂಡು ಬಿಗ್ ಬಾಸ್ ಹೋಗ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡಿದೆ ಇದ್ದಂಗೆ ಹೋಗ್ಬೇಕು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಫುಲ್ ಕವರ್ ಆಗುತ್ತೆ ಎಷ್ಟು ಬೇಕು ಅಷ್ಟು ಇದು ಮಾಡ್ಕೊಂಡು
ಗಾಡಿ ಹೊರಗಡೆ ಇದೆಯಾ? ಹ್ಞೂ ಗಾಡಿ ಹೊರಗಡೆ ಇದೆ. ಏನಂತವಳೆ? ಮಾಂಗಿ ಮಾಂಗಿ ಅನ್ನಂಗೆ ಹೇಳ್ತಾರೆ. ಈಗ ಓಡಿಸ್ತಾನೆ. ಅದೇ ಒಂದೇ ಸಲ ಸಾತಾರಂತೆ ನಿಂತ ಹೊಡೆ ಕಲ್ಪ ಇವಳಿಗೆ ಚಿಕ್ಕದ್ ಬರುತ್ತೆ. ಓ ತಕ್ಕೊಟ್ಟಿದ್ರಲ್ಲ ಆಲ್ರೆಡಿ. ನೋಡಲ್ಲಿ ನಿಮ್ಮಮ್ಮ ಹೊರಟ್ರು. ಇವ್ರದೇನೇನಿಲ್ಲೇ. ಹಾಂ ಬಾಯ್ ಬಾಯ್. ಓ ಹಿಂಗೆ ಜಂಪ್ ವಿಜಯ್. ಲೇ ಸುಂದ್ರಿ ಬಾಲಿ, ನಿಮ್ಮ ಅಮ್ಮ ಹೊರಟ್ರು. ನೋಡಿ ಇಲ್ಲಿ ಬಾ ಅಂತ ಅಂತವಳೆ. ಏ ನಿಮ್ಮಪ್ಪ ನಿಂಗೆ ಹೊಸಾದೇ ತಕೊಟ್ಟವ್ರಲ್ಲ, ಬಾರೆ ಸುಂದ್ರಿ. ಯಾಕೆ ಬ್ಯಾಗ್ ತಗೊಂಡ? ಆ ಟೋಪಿ ಹೋಗಿ ಮಣ್ಣೆಲ್ಲ ಮಾಡಿ. ಬಾಯ್ ಬಾಯ್ ಮಾಡು. ಬಾಯ್. ಮುಂದೆ ಹೋಗು ಮುಂದೆ ಹೋಗು. ಹಂಗೆ ಮುಂದೆ ಹೋಗು. ಹೊಸ ಸೈಕಲ್ ಕೊಡ್ತೀನಿ ನನಗೆ. ಉಳ್ಳೋ ನಿಂಗೆ.